ಬ್ರೌನಿ ತರಾನೇ ಇರೋದು. How can I tell this taste to you? ಹಾಯ್, ಇವತ್ತು ಕೇಕ್ ಮಾಡೋಣ. ಇಟ್ ಇಸ್ ರಾಗಿ ಕೇಕ್, ನೋ ಮೈದಾ, ನೋ ಶುಗರ್, ನೋ ಎಗ್. ಆಲ್ಸೋ ಹಾಫ್ ಕಪ್ ಹಾಲ್ ತಗೊಂಡಿದೀನಿ, ಅದು ವಾರ್ಮ್ ಮಿಲ್ಕ್ ಆಗಿರ್ಬೇಕು. ಅದೇ ಹಾಫ್ ಕಪ್ ಅಲ್ಲಿ ಖರ್ಜೂರ ಹಾಕೋ. 1 ಕಪ್ ರಾಗಿ ಹಿಟ್ ತಗೊಂಡ್ಲಿ 1/4 ಕಪ್ ಆಫ್ ಕೋಕಾ ಪೌಡರ್ ಆಗುತ್ತೆ. ಇಷ್ಟೇ ಕಾಫಿ ಪುಡಿ ಟೇಸ್ಟ್ ಚೆನ್ನಾಗಿರತ್ತೆ ಅಂತ. ಬೇಕಿಂಗ್ ಸೋಡಾ ಪೌಡರ್ ಬೇರೆ, ಸೋಡಾ ಬೇರೆ, ಬೇಕಿಂಗ್ ಪೌಡರ್. ಇವಾಗ ಡ್ರೈ ಮಿಕ್ಸ್ ರೆಡಿ ಆಗಿದೆ. ನೆನ್ಸಿಟ್ಕೊಂಡಿರೋಂಥ ಹಾಲು ಮತ್ತೆ ಖರ್ಜೂರದ್ದು ಪೇಸ್ಟ್ ಹಾಕೊಳ್ಳೋಣ. ಹಾಫ್ ಕಪ್ ಮೆಲ್ಟೆಡ್ ಬಟರ್ ಹಾಕೊಳ್ಳಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಬ್ಯಾಟರ್ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರೋವರೆಗೂ ವಾರ್ಮ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಬ್ಯಾಟರ್ ಈ ತರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಬೌಲ್ ಬಟರ್ ಹಾಕಿ ಮತ್ತೆ ಅದಕ್ಕೆ ರಾಗಿ ಹಸಿಟ್ಟು ಹಾಕಿ ಬೇಸ್ ರೆಡಿ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು, ಬೌಲ್ ಏನಾದ್ರು ಓವನ್ ಫ್ರೆಂಡ್ಲಿ ಆಗಿದ್ರೆ ನೀವು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಓವನ್ ಅಲ್ಲಿ ಬೇಕ್ ಮಾಡ್ಬೋದು. ಓವನ್ ನಾನು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ರೀ ಹೀಟ್ ಮಾಡಿ ಮತ್ತೆ 7 ಮಿನಿಟ್ಸ್ ಅಲ್ಲಿ ಬೇಕ್ ಮಾಡಿದೆ ಕೇಕ್ ನ. ಇದು ಈಗ 1 ದಿನ ಆಗಿದೆ. ಅಷ್ಟರಲ್ಲಿ ಇಷ್ಟೆಲ್ಲ ತಿನ್ಕೊಂಡ್ಬಿಟ್ಟಿದೀವಿ. ಕೇಕ್ ಕೂಲ್ ಡೌನ್ ಆದ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಷ್ಟು ಸ್ವೀಟ್ ಇರಲ್ಲ, ನಿಮಗ್ ಬೇಕಂದ್ರೆ ಇನ್ ಸ್ವಲ್ಪ ಶುಗರ್ ಹಾಕೊಂಡು. ಬೌಲಲ್ಲಿ ಮಾಡಿದ್ನಲ್ಲ, ಇದಕ್ಕೆ ಮೆಲ್ಟೆಡ್ ಚಾಕ್ಲೇಟ್ ಇದೆ ನನ್ನ ಹತ್ರ. ಇದನ್ನ ಹಾಕೋತೀನಿ. ಡಾರ್ಕ್ ಚಾಕ್ಲೇಟ್ ಹಾಕಿದ್ದೀನಲ್ಲ, ಬ್ರೌನಿ ತರಾನೇ ಇರೋದು. ಹೌ ಕೆನ್ ಐ ಟೆಲ್ ದಿಸ್ ಟೇಸ್ಟ್ ಟು ಯು? ನೀವು ಟ್ರೈ ಮಾಡಿ ಆಯ್ತಾ.